ನಿಮ್ಮ ಒಂದು ಸ್ಕಿನ್ ಆಗಿರ್ಬೋದು, ಚರ್ಮ ಮತ್ತು ಮಾಂಸಖಂಡಗಳು ಮೃದುವಾಗಿ, ಸಾಫ್ಟ್ ಆಗಿ, ಫ್ಲೆಕ್ಸಿಬಲ್ ಆಗಿ ಇರಬೇಕು ಅಂತಂದ್ರೆ ಲಂಗ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ದೇಹದಲ್ಲಿ, ಲಂಗ್ಸ್ ಅಂದ್ರೆ ವಾಯುಮಂಡಲ, ಏರ್, ಆಕಾಶ. ನೀವು ನಿಮ್ಮ ಒಂದು ಸರೌಂಡಿಂಗ್ ಹೇಗಿದ್ರೆ ಇಷ್ಟಪಡ್ತೀರಾ? ತುಂಬಾ ಬಿಸಿ ಡ್ರೈ ಆಗಿದ್ರೆ ಬಿಸಿಲು ಕಾಲ ಅದು ಇಷ್ಟ ಆಗಲ್ಲ ನಿಮ್ಗೆ, ತುಂಬಾ ಬಿಸಿ. ಅದೇ ತರ ಚಳಿಗಾಲ, ತುಂಬಾ ಚಳಿ ಇರುತ್ತೆ, ಫಾಗ್ ಇರುತ್ತೆ, ಮಂಜಿರುತ್ತೆ, ಅದು ಇಷ್ಟ ಆಗಲ್ಲ. ಮಾಡ್ರೇಟ್ ಆಗಿ ಮಾಯಿಶ್ಚರ್ ಆಗಿರ್ಬೇಕು. ಆ ಕಡೆ ತುಂಬಾ ಡ್ರೈ ಇರಬಾರ್ದು, ತುಂಬಾ ಕೋಲ್ಡ್ ಇರಬಾರ್ದು. ಅಂದ್ರೆ ಹೇಗಿರ್ಬೇಕು, ಆ ಈವ್ನಿಂಗ್ ಟೈಮಲ್ಲಿ, ಈ ಮಳೆಗಾಲದಲ್ಲಿ ಈವ್ನಿಂಗ್ ಟೈಮಲ್ಲಿ ನಿಮ್ಗೆ ಹೆಂಗಿರುತ್ತೆ, ಒಂದು ತಂಪಾದ ಗಾಳಿ, ಆ ಅಟ್ಮಾಸ್ಫಿಯರ್ ಇರ್ಬೇಕು. ಅದನ್ನ ನಿಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡೋದು ಯಾವ್ದಂದ್ರೆ ಲಂಗ್ಸ್. ನಿಮ್ಮ ಸ್ಕಿನ್ ನ ತುಂಬಾ ಡ್ರೈ ಆಗಕ್ಕೂ ಬಿಡಲ್ಲ, ತುಂಬಾ ವೆಟ್ ಆಗಕ್ಕೂ ಬಿಡಲ್ಲ, ಜಸ್ಟ್ ಮಾಯಿಶ್ಚರ್ ಮಾಡ್ತಾ ಇರುತ್ತೆ. ಹೇಗೆ ಅಂದ್ರೆ, ಹೇಗೆ ಭೂಮಿನ ಈ ಒಂದು ಆಕಾಶ ಮತ್ತೆ ವಾಯು ಭೂಮಿಯ ತಂಪು ಮಾಡುತ್ತಲ್ವಾ, ಹೇಗೆ ಮಳೆಯಿಂದ, ಮಂಜಿನಿಂದ. ಇಲ್ಲಾಂದ್ರೆ ಭೂಮಿ ಏನಾಗುತ್ತೆ, ಡ್ರೈ ಆಗಿ ಹೋಗ್ಬಿಡುತ್ತೆ. ಇವತ್ತು ಭೂಮಿ ತುಂಬಾ ಮಾಯಿಶ್ಚರ್ ಆಗಿ ಹದವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಒಂದು ಮಳೆ, ಒಂದು ಮಂಜು. ಅದಕ್ಕೆ ಕೆಲವು ಬೆಳೆನ ಮಳೆಗೆ ಬೆಳಿತೀವಿ, ಇನ್ನು ಕೆಲವು ಬೆಳೆನ ಮಂಜಿಗೆ ಬೆಳಿತೀವಿ. ಈ ಕಡ್ಲೆ, ಜೋಳ, ಗೋಧಿ ಇವೆಲ್ಲ ಮಂಜಿಗೆ ಬೆಳಿತಾರೆ. ಅದು ಬಿತ್ತನೆ ಮಾಡೋದೇ ಅಕ್ಟೋಬರ್ ತಿಂಗಳಲ್ಲಿ. ಇನ್ನ ಕೆಲವು ಬೆಳೆ ಜೂನಿಗೆ ಬಿತ್ತನೆ ಮಾಡ್ತೀವಿ, ಅದು ಮಳೆಗೆ ಬೆಳಿತವೆ. ಸೊ ನೀವೇನೇ ಒಂದು ಬೆಳಿಬೇಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ಅದೇ ತರ ನಿಮ್ಮ ಒಂದು ಸ್ಕಿನ್ ಆಗಿರ್ಬೋದು, ಚರ್ಮ ಮತ್ತು ಮಾಂಸಖಂಡಗಳು ಮೃದುವಾಗಿ, ಸಾಫ್ಟ್ ಆಗಿ, ಫ್ಲೆಕ್ಸಿಬಲ್ ಆಗಿ ಇರಬೇಕು ಅಂತಂದ್ರೆ ಅದಕ್ಕೆ ಮಾಯಿಶ್ಚರ್ ಮಾಡೋದು ಯಾವ ಆರ್ಗನ್ ಅಂದ್ರೆ ಲಂಗ್ಸ್. ನಿಮ್ಮ ಲಂಗ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್ನಿಗೆ ಮತ್ತು ಮಾಂಸಖಂಡಗಳಿಗೆ ಆ ಎಷ್ಟು ನೀರಿನ ಅಂಶ ಬೇಕಲ್ವಾ, ಆ ನೀರಿನ ಅಂಶನ ಒದಗಿಸುತ್ತೆ. ಅವಾಗ ನಿಮ್ ಸ್ಕಿನ್ ಹೇಗಿರುತ್ತೆ, ಸಾಫ್ಟ್ ಆಗಿ, ಮೃದುವಾಗಿ, ಯಾವುದೇ ಕಲೆಗಳಿಲ್ದೆ, ಯಾವುದೇ ಡ್ರೈನೆಸ್ ಇಲ್ದೆ, ಒಣಗೋಗದೆ ಇರುತ್ತೆ. ನಿಮ್ ಭೂಮಿ ತುಂಬಾ ಒಣಗೋಗಿದ್ರೆ ಮಳೆ ಬರ್ಲಿ ಅಂತ ಅನ್ಕೋತೀರ ಅಲ್ವಾ? ಇಲ್ಲ ಅಂದ್ರೆ ಮಂಜು ಭೂಮಿನ ತೇವ ಮಾಡೋದು. ಅದೇ ತರ ನಿಮ್ಮ ದೇಹದಲ್ಲಿ ಏನಾದ್ರೂ ಲಂಗ್ಸ್ ತೊಂದರೆ ಆಗಿದ್ರೆ ಅವಾಗ ನಿಮ್ಗೆ ಚರ್ಮದ ಕಾಯಿಲೆಗಳು ಬರುತ್ತೆ. ಅದು ತುರಿಕೆ ಆಗಿರ್ಬೋದು, ಇಚ್ಚಿಂಗು, ಕಡಿತ, ಸ್ಕಿನ್ ರ್ಯಾಷಸ್, ಯಾವುದೇ. ಓಕೆ, ಅದನ್ನ ನಾವು ಯಾವ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಆಕಾಶ ತತ್ವನ ನಿಮ್ಮ ದೇಹದಲ್ಲಿ ರೆಪ್ರೆಸೆಂಟ್ ಮಾಡೋದು ಯಾವ್ದಂದ್ರೆ ಬಲಗೈ, ಕಿರುಬೆರಳು. ಬಲಗೈ, ಕಿರುಬೆರಳು ಯಾವ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ? ಆಕಾಶ ತತ್ವ. ಓಕೆ, ನೀವು ಆಕಾಶ ತತ್ವನ ನಿಮ್ಮ ದೇಹದಲ್ಲಿ ವೃದ್ಧಿಸ್ಬೇಕು ಅಂತಂದ್ರೆ, ಸ್ಕಿನ್ ನ ಮಾಯಿಶ್ಚರ್ ಮಾಡ್ಬೇಕು, ಸ್ಕಿನ್ ನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನೀವು ಬಲಗೈ ಕಿರುಬೆರಳಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಯಾವ ಕಲರು? ನೇರಳೆ ಬಣ್ಣ, ಪರ್ಪಲ್ ಅಂತೀವಿ, ಇಲ್ಲ ವೈಲೆಟ್ ಅಂತೀವಿ, ಇಲ್ಲ ನೇರಳೆ ಬಣ್ಣ. ಇದನ್ನ ಎಲ್ಲಿ ಹಚ್ಬೋದು ಅಂದ್ರೆ, ಇಲ್ಲಿ ನೋಡಿ, ಇದು ತಲೆ ಭಾಗ, 3 ಭಾಗ ಇದೆ. ಇದು ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ. ಈ ಸೈಡಲ್ಲಿ ಹೋದ್ರೆ ಕಿವಿ, ಈ ಭಾಗದಲ್ಲಿ ಕೈ, ಈ ಭಾಗದಲ್ಲಿ ಕಾಲು. ಇದು ಈ ತರ ನಿಮ್ಮ ಎದುರಿಗೆ ಒಬ್ಬ ಮನುಷ್ಯ ನಿಂತಿದ್ದಾನೆ ಅನ್ಕೊಳ್ಳಿ. ಇದು ಎಡ ಕಿವಿ, ಎಡಗೈ, ಎಡಕಾಲು. ಈ ಕಡೆ ಬಲಗಾಲು, ಬಲಕೈ, ಬಲಕಿವಿ.